ನೀವು ಸತ್ಯವೇದವನ್ನು ದೇವರ ವಾಕ್ಯವೆಂದು ನಂಬುವುದಾದರೆ ಅದು ಏನು ಹೇಳುತ್ತದೆ ಎಂದು ತಿಳಿಯಬೇಕು. ದೇವರ ವಾಕ್ಯಗಳು ಆತ್ಮವಾಗಿಯೂ ಜೀವವಾಗಿಯೂ ಅದೇ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಪ್ರಿಯರೇ, ಇಂದಿನಿಂದ ನಾವು ಪೌಲನ ಸೆರೆಮನೆಯ ಪತ್ರಗಳು ಎಂಬ ಕರೆಯಲ್ಪಡುವ ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ಅಧ್ಯಯನ ಮಾಡಲಿರುವೆವು. ಮೊದಲನೇ ಶತಮಾನದಲ್ಲಿ ಕ್ರೈಸ್ತರು ಬಹು ಎಚ್ಚರಿಕೆಯಿಂದ ಜೀವಿಸಲ್ಪಟ್ಟರು ಮತ್ತು ಅದರ ಫಲಪ್ರದವೂ ಆಯಿತು ಎಂದು ಸತ್ಯವನ್ನು ಪತ್ರಿಕೆಯ ಅಧ್ಯಯನದಲ್ಲಿ ನಾವು ತಿಳಿದುಕೊಳ್ಳೋಣ. ಬನ್ನಿ ಈಗ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಇಂದಿನಿಂದ ನಾವು ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ಪ್ರಾರಂಭಿಸಲಿದ್ದೇವೆ. ಆದ್ದರಿಂದ ಈ ಪತ್ರಿಕೆಯ ಅಧ್ಯಯನದ ಉದ್ದಕ್ಕೂ ದೇವರ ಆತ್ಮನು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಲಿ, ದೇವರ ವಾಕ್ಯದ ಸತ್ಯಗಳನ್ನು ನಮಗೆ ತಿಳಿಯಪಡಿಸಲಿ, ನಾವು ವಿಧೇಯರಾಗಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ಪ್ರಾರಂಭಿಸೋಣ. ಇದರ ಪ್ರಸ್ತಾವನೆಯನ್ನು ನೋಡುವಾಗ, ಪ್ರಸ್ತುತ ಟರ್ಕಿ ಎಂದು ಕರೆಯಲ್ಪಡುವ ಏಷ್ಯಾ ಮೈನರ್ನ ಪ್ರಾಂತ್ಯದ ಕಡೆಗೆ ಕ್ರಿಸ್ತಶಕ 62ರಲ್ಲಿ 4 ಮಂದಿಯ ಒಂದು ತಂಡ ರೋಮ್ನಿಂದ ಹೊರಟಿತು. ಇವರಲ್ಲಿ ಕ್ರೈಸ್ತ ನಂಬಿಕೆಯ 4 ಘನವಾದ ಉದ್ದೇಶಗಳ ಪತ್ರಗಳಿದ್ದವು. ಅವುಗಳು ಈಗ ಇರುತ್ತಿದ್ದರೆ ಅತ್ಯಮೂಲ್ಯ ಬರಹಗಳಾಗಿರುತ್ತಿದ್ದವು. ಒಬ್ಬ ಅಪರಿಚಿತ ಸೆರೆಯವನು ಬರೆದದ್ದನ್ನು ರೋಮ್ ಸರಕಾರ ಯಾವ ಗಣನೆಗೂ ತರಲಿಲ್ಲ. ಅವರಿಗೆ ತಿಳಿದಿರುತ್ತಿದ್ದರೆ ಈ 4 ಮಂದಿಯನ್ನು ಬಂಧಿಸಿ ಅವರಲ್ಲಿದ್ದ ಪತ್ರಗಳನ್ನು ವಶಪಡಿಸಿಕೊಳ್ಳುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಈ 4 ಮಂದಿ ಅಪೋಸ್ತಲ ಪೌಲನಿಂದ ಬೀಳ್ಕೊಡುವಾಗ ಅವರಲ್ಲಿ ಪ್ರತಿಯೊಬ್ಬನಿಗೂ ಅವನವನ ಕ್ಷೇತ್ರಗಳಿಗೆ ತಲುಪಿಸತಕ್ಕ ಒಂದೊಂದು ಪತ್ರವಿತ್ತು. ಈ 4 ಪತ್ರಗಳು ಸತ್ಯವೇದದಲ್ಲಿ ದಾಖಲಾಗಿದ್ದು ಅವುಗಳನ್ನು ಪೌಲನ ಸೆರೆಮನೆಯ ಪತ್ರಗಳು ಎಂದು ಕರೆಯಲಾಗುತ್ತದೆ. ಯಾಕೆಂದರೆ ಅವುಗಳನ್ನು ಬರೆದವನು ಪೌಲನೇ ಆಗಿದ್ದನು. ಆಗಿನ ಕೈಸರ ಚಕ್ರವರ್ತಿಯಾದ ನೀರೋನ ಸನ್ನಿಧಾನದಲ್ಲಿ ತನ್ನ ಅಹವಾಲನ್ನು ಮಂಡಿಸಲು ಪೌಲನು ಕಾಯುತ್ತಿದ್ದನು. ರೋಮಾಯ ಪ್ರಜೆಯಾದ ಪೌಲನು ತನ್ನ ವ್ಯಾಜ್ಯವನ್ನು ಚಕ್ರವರ್ತಿಯೇ ತೀರಿಸಬೇಕೆಂದು ಕೇಳಿಕೊಂಡದ್ದರಿಂದ ಅದಕ್ಕಾಗಿ ಅವನು ಕಾಯುತ್ತಿದ್ದನು. ಪ್ರಿಯರೇ, ಈ 4 ಮಂದಿಯನ್ನು ಅವರ ಪತ್ರ ತಲುಪಿಸಬೇಕಾದ ಸ್ಥಳವನ್ನು ನಾವು ಗುರುತಿಸುತ್ತೇವೆ. ಅದರಲ್ಲಿ ಮೊದಲನೆಯದು ಎಪಾಫ್ರೋದಿತನು, ಅಂದರೆ ಫಿಲಿಪ್ಪಿಯವನು. ಅವನಲ್ಲಿ ಫಿಲಿಪ್ಪ್ಯರಿಗೆ ಬರೆದ ಪತ್ರವಿತ್ತು. ಫಿಲಿಪ್ಪ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನವನ್ನು ನೋಡಿರಿ. ಎರಡನೆಯದು ತುಕೀಕನು, ಎಫೆಸದಿಂದ ಬಂದವನು. ಅವನ ಬಳಿ ಎಫೆಸದವರಿಗೆ ಬರೆದ ಪತ್ರವಿತ್ತು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 21ನೇ ವಚನವನ್ನು ನೋಡಿರಿ. ಮೂರನೆಯದು ಎಪಫ್ರನು, ಕೊಲೊಸ್ಸೆಯಿಂದ ಬಂದವನು. ಅವನ ಬಳಿ ಕೊಲೊಸ್ಸೆಯವರಿಗೆ ಬರೆದ ಪತ್ರವಿತ್ತು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನು ನೋಡಿರಿ. ನಾಲ್ಕನೆಯದು ಒನೇಸೀಮನು, ಕೊಲೊಸ್ಸೆಯಿಂದ ಓಡಿ ಬಂದ ಗುಲಾಮನಾಗಿದ್ದನು. ಫಿಲೋಮೋನನಿಗೆ ಬರೆದ ಪತ್ರಿಕೆ 10ನೇ ವಚನವನ್ನು ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಈ ಪತ್ರಗಳು ಕ್ರಿಸ್ತನ ಸಭೆಯ ಕ್ರೈಸ್ತ ಜೀವಿತದ ಹಾಗೂ ಇವೆಲ್ಲವುಗಳ ಪರಸ್ಪರ ಸಂಬಂಧ ಕಾರ್ಯವಿಧಾನಗಳ ಕುರಿತಾದ ಸಮಗ್ರ ಚಿತ್ರಣವನ್ನು ಕೊಡುತ್ತಿದ್ದವು. ಕ್ರೈಸ್ತ ಜೀವಿತದ ಉನ್ನತವಾದ ಮಟ್ಟದಲ್ಲಿನ ಸತ್ಯಾಂಶಗಳನ್ನು ಇವು ತಿಳಿಸುತ್ತಿದ್ದವು. ಪ್ರಿಯರೇ, ಎಫೆಸ ಪತ್ರಿಕೆಯು ಕ್ರಿಸ್ತನ ದೇಹವಾದ ಸಭೆಯನ್ನು ತೋರಿಸುತ್ತದೆ. ಅದು ಕ್ರಿಸ್ತನು ತಲೆಯಾಗಿರುವ ಅದೃಶ್ಯ ಸಭೆಯಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೊಲೊಸ್ಸೆ ಪತ್ರಿಕೆಯು ಸಭೆಯ ಶಿರಸ್ಸಾಗಿರುವ ಕ್ರಿಸ್ತನನ್ನು ಪ್ರಕಟಿಸುತ್ತದೆ. ಇಲ್ಲಿ ಸಭೆಗಿಂತ ಹೆಚ್ಚಾಗಿ ಕ್ರಿಸ್ತನಿಗೆ ಪ್ರಾಮುಖ್ಯತೆ ಕೊಡಲಾಗಿದೆ. ಎಫೆಸ ಪತ್ರಿಕೆಯಲ್ಲಿ ದೇಹಕ್ಕೆ ಪ್ರಾಮುಖ್ಯತೆ ಕೊಟ್ಟಿರುವುದಾದರೆ ಕೊಲೊಸ್ಸೆಯಲ್ಲಿ ಶಿರಸ್ಸಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಅದೇ ರೀತಿಯಲ್ಲಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಕ್ರಿಸ್ತನು ಚಲನಶಕ್ತಿಯಾಗಿರುವ ಕ್ರೈಸ್ತ ಜೀವಿತದ ಕುರಿತಾಗಿ ಹೇಳಲಾಗಿದೆ.
ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಫಿಲೆಮೋನನ ಪತ್ರದಲ್ಲಿ ದೇವರಲ್ಲದವುಗಳನ್ನು ಆರಾಧಿಸುವ ಸಮಾಜದಲ್ಲಿ ಕ್ರೈಸ್ತ ಜೀವಿತವು ಕಾರ್ಯರೂಪದಲ್ಲಿ ಹೇಗಿರಬೇಕೆಂಬುದನ್ನು ತಿಳಿಸಿದೆ. ಒನೇಸೀಮನ ಯಜಮಾನನೂ ಕ್ರೈಸ್ತನೂ ಆಗಿರುವ ಫಿಲೆಮೋನನಿಗೆ ಪೌಲನು ಬರೆಯುತ್ತಾನೆ. ಫಿಲೆಮೋನನಿಗೆ ಬರೆದ ಪತ್ರಿಕೆ 17 ಮತ್ತು 18ನೇ ವಚನ ಹೀಗೆ ಹೇಳುತ್ತದೆ: ಹಾಗಾದರೆ ನೀನು ನನ್ನನ್ನು ಜೊತೆಗಾರನೆಂದು ಎಣಿಸಿದರೆ ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರವೇ ಅವನನ್ನೂ ಸೇರಿಸಿಕೊ. ಅವನಿಂದ ನೀನು ಏನಾದರೂ ನಷ್ಟಪಟ್ಟಿದ್ದರೆ ಅಥವಾ ಅವನು ಸಾಲವೇನಾದರೂ ತೀರಿಸಬೇಕಾಗಿದ್ದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊದಲ ಶತಮಾನದಲ್ಲಿ ಕ್ರೈಸ್ತತ್ವವು ಬಹು ಎಚ್ಚರಿಕೆಯಿಂದ ಜೀವಿಸಲ್ಪಟ್ಟಿತು. ಅದು ಫಲಪ್ರದವೂ ಆಯಿತು. ಎಫೆಸದವರ ಪತ್ರದಲ್ಲಿ ನಾವು ಇದನ್ನು ನೋಡಲಿದ್ದೇವೆ. ದೇವರ ಅದ್ಭುತ ಕೈಕೆಲಸವಾಗಿರುವ ಸಭೆಯನ್ನು ಎಫೆಸದಲ್ಲಿ ಪ್ರಕಟಿಸಲಾಗಿದೆ. ಈ ಮರ್ಮವು ಹಳೆ ಒಡಂಬಡಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿರಲಿಲ್ಲ. ಪ್ರಿಯರೇ, ಅದು ಜೀವವುಳ್ಳ ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟು ಪವಿತ್ರಾತ್ಮನ ವಾಸಸ್ಥಾನವಾಗಿದ್ದು ಮನುಷ್ಯರು ನಿರ್ಮಿಸಿದ ಸಕಲ ಆಲಯಗಳಿಗಿಂತಲೂ ಅದ್ಭುತವಾದದ್ದಾಗಿತ್ತು. ಅದು ಲೋಕದಲ್ಲಿನ ಕ್ರಿಸ್ತನ ದೇಹವಾಗಿದ್ದು ಆತನು ನಡೆದಂತೆ ನಡೆದು ಪಿಶಾಚನ ಕುತಂತ್ರಗಳಿಗೆದುರಾಗಿ ಹೋರಾಡುವಂಥದ್ದಾಗಿತ್ತು. ಮುಂದೊಂದು ದಿನ ಈ ಸಭೆ ಈ ಲೋಕವನ್ನು ಬಿಟ್ಟು ಕ್ರಿಸ್ತನ ಮೊದಲಗೆತ್ತಿಯಾಗಿ ಆತನಿಗೆ ಸಮರ್ಪಿಸಲ್ಪಡುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ಎಫೆಸ ಪತ್ರಿಕೆಯನ್ನು ಡಾಕ್ಟರ್ ಆಲ್ಟರ್ ಟಿ ಪಿಯರ್ಸನ್ ಅವರು ಪೌಲನ ತೃತೀಯ ಪರಲೋಕದ ಪತ್ರಿಕೆ ಎಂದು ಕರೆದಿದ್ದಾರೆ. ಇನ್ನೊಬ್ಬರು ಅದನ್ನು ಹೊಸ ಒಡಂಬಡಿಕೆಯ ಆಲ್ಸ್ ಪರ್ವತ ಎಂದಿದ್ದಾರೆ. ಎಲ್ಲ ಸತ್ಯವೇದ ಭಾಗಗಳ ನಡುವೆ ಅದು ವಿಟ್ನಿ ಪರ್ವತದಂತಿರುತ್ತದೆ. ಇದು ಸಭೆಯ ಪತ್ರಿಕೆಯಾಗಿದೆ. ಅನೇಕ ಸತ್ಯವೇದ ವಿಮರ್ಶಕರು ಇದನ್ನು ಸತ್ಯವೇದ ಪ್ರಕಟಣೆಯ ಉನ್ನತ ಮಟ್ಟವೆಂದೂ ಕರೆದಿದ್ದಾರೆ. ಪ್ರಿಯರೇ, ಇದು ಸತ್ಯವಾಗಿರುವಂಥದ್ದೇ. ಈ ಪತ್ರಿಕೆ ಎಷ್ಟು ಅಗಾಧ ವಿಚಾರಗಳನ್ನು ಒಳಗೊಂಡಿದೆ ಎಂದರೆ ಕೆಲವೇ ಮಂದಿ, ಅಂದರೆ ಆರಿಸಲ್ಪಟ್ಟ ಕೆಲವೇ ಜನ ಮಾತ್ರ ಅದನ್ನು ತಿಳಿದುಕೊಳ್ಳಬಲ್ಲರೆಂದು ಕೆಲವರು ಹೇಳಿರುತ್ತಾರೆ. ಈ ರೀತಿಯಾಗಿ ಹೇಳುವವರು ಕೂಡ ಈ ಗುಂಪಿನಲ್ಲಿ ಸೇರಿದವರಾಗಿರುತ್ತಾರೆ. ನಿಜವಾಗಿ ಹೇಳಬೇಕೆಂದರೆ ನಾನೂ ಕೂಡ ಈ ಪತ್ರಿಕೆಯ ಆಳವನ್ನು ಜಾಲಾಡಿಸಿಲ್ಲವೆಂದು, ಅದರ ಎತ್ತರಕ್ಕೆ ಏರಿಲ್ಲವೆಂದು ಒಪ್ಪಿಕೊಳ್ಳಬೇಕಾಗಿದೆ. ಈ ಪತ್ರಿಕೆ ಉಚ್ಚ ಮಟ್ಟದಾಗಿದ್ದು ನಮ್ಮನ್ನು ಬೇರೆ ಲೋಕಕ್ಕೆ ಕೊಂಡೊಯ್ಯುವಂಥದ್ದಾಗಿದೆ. ಈ ಪತ್ರಿಕೆಯ ಅಪೂರ್ವ ಸುವಾಸನೆಯನ್ನು ಆಸ್ವಾದಿಸುವುದು ಕಷ್ಟಕರ. ಇದನ್ನು ಧ್ಯಾನಿಸುತ್ತಾ ಹೋದಂತೆ ಇದು ನಮಗೆ ತಿಳಿಯುತ್ತದೆ. ಪ್ರಿಯರೇ, ನಮ್ಮ ಮಾರ್ಗದರ್ಶಕನಾದ ಪವಿತ್ರಾತ್ಮನ ಸಹಾಯದೊಂದಿಗೆ ನಾವು ಇದನ್ನು ತಿಳುಕೊಳ್ಳಲು ಪ್ರಯತ್ನಿಸೋಣ. ಕರ್ತನಲ್ಲಿ ಪ್ರಿಯರೇ, ಎಫೆಸವು ಪ್ರಮುಖ ಕೇಂದ್ರವಾಗಿದ್ದ ಏಷ್ಯಾ ಮೈನರ್ನ ಪ್ರಾಂತ್ಯಕ್ಕೆ ಪೌಲನ 2ನೇ ಪ್ರಸಂಗ ಪ್ರಯಾಣದ ಅವಧಿಯಲ್ಲಿ ಹೋಗಲು ಪವಿತ್ರಾತ್ಮನು ಅವನಿಗೆ ಸಮರ್ಥಿಸಲಿಲ್ಲ. ಆಸಿಯಾ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ ಅವರು ಪೃಗ್ಯ, ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮೂಸ್ಯಕ್ಕೆ ಎದುರಾಗಿ ಬಂದಾಗ ಬಿತುನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇದರ ಕಾರಣವೂ ತಿಳಿಸಲ್ಪಟ್ಟಿಲ್ಲ. ಆದರೆ ದೇವರ ಸಮಯವು ಪರಿಪೂರ್ಣವಾದದೆಂದು ನಮಗೆ ಗೊತ್ತಿದೆ. ಇಲ್ಲಿಗೆ ಅವನನ್ನು ದೇವರು ಮುಂದೆ ಕಳಿಸಲಿದ್ದಾನೆ. ಆದ್ದರಿಂದ ಪೌಲನು ಪಶ್ಚಿಮದ ಕಡೆಗೆ ಮಕೆದೋನ್ಯಕ್ಕೆ, ಫಿಲಿಪ್ಪಿಗೆ, ಅಲ್ಲಿಂದ ಬೇರೋಯಕ್ಕೆ, ಅಥೇನೆಗೆ, ಕೊರಿಂತಕ್ಕೆ, ಕೊನೆಗೆ ಹಿಂದಿರುಗುವಾಗ ಅವನು ಎಫೆಸದ ಮಾರ್ಗವಾಗಿ ಬಂದನು. ಅಲ್ಲಿ ಅವನು ಎಂಥ ವಿಶೇಷ ಅವಕಾಶವನ್ನು ಕಂಡುಕೊಂಡನು. ಪ್ರಿಯರೇ, ಎಫೆಸಕ್ಕೆ ಬಂದಾಗ ಅವರನ್ನು ಅಲ್ಲೇ ಬಿಟ್ಟೆನು. ತಾನು ಸಭಾಮಂದಿರದೊಳಕ್ಕೆ ಹೋಗಿ ಯಹೂದ್ಯರ ಸಂಗಡ ವಾದಿಸಿದೆನೋ ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಅಲ್ಲಿ ಅವನಿಗೆ ತೆರೆದಿದ್ದ ಸುವಾರ್ತಾ ಸೇವೆಯ ಅವಕಾಶಗಳನ್ನು ಕಂಡು ಪೌಲನಿಗೆ ತುಂಬಾ ಸಂತೋಷವಾಯಿತು. ಆದ್ದರಿಂದ ಅಲ್ಲಿಗೆ ಮತ್ತೊಮ್ಮೆ ಬರುತ್ತೇನೆಂದು ಹೇಳಿ ಮತ್ತೆ ತನ್ನ 3ನೇ ಪ್ರಸಂಗ ಪ್ರಯಾಣ ಕಾಲದಲ್ಲಿ ಅಲ್ಲಿಗೆ ಹೋದನು. ಈ ನಡವಣ ಅವಧಿಯಲ್ಲಿ ಅಪೊಲ್ಲೋಸನೆಂಬ ಇನ್ನೊಬ್ಬ ಸೌಹಾರ್ತಿಕನು ಅಲ್ಲಿ ಸೇವೆ ಮಾಡಿದನೆಂಬುದನ್ನು ತಿಳಿದುಕೊಂಡನು. ಕರ್ತನಲ್ಲಿ ಪ್ರಿಯರೇ, ಅಪೊಲ್ಲೋಸನು ಯೋಹಾನನ ದೀಕ್ಷಾಸ್ಥಾನದ ಕುರಿತು ಮಾತ್ರ ಸಾರಿದ್ದನು. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯ ಸುವಾರ್ತೆಯನ್ನೂ ತಿಳಿಸಿರಲಿಲ್ಲ. ಆ ಸಮಯದ ತನಕ
ಅಪೊಲ್ಲೋಸನು ಕರ್ತನಾದ ಯೇಸುವಿನ ವಿಚಾರವಾಗಿ ತಿಳಿದಿರಲಿಲ್ಲ. ಆದರೆ ಮುಂದೆ ಅವನು ಸುವಾರ್ತೆಯ ಶ್ರೇಷ್ಠ ಪ್ರಸಂಗಿಯಾದನು. ಪ್ರಿಯರೇ, ಪೌಲನು ಎಫೆಸದಲ್ಲಿ ಬಹು ಪರಿಣಾಮಕಾರಿಯಾದ ಸೇವೆಯನ್ನು ಮಾಡಿದನು. 2 ವರ್ಷಗಳವರೆಗೆ ಅವನು ತುರನ್ನನ ಶಾಲೆಯಲ್ಲಿ ಬೋಧಿಸಿದನು. ಇದರಿಂದಾಗಿ ಏಷ್ಯಾದ ಮೂಲೆ ಮೂಲೆಗೂ ಸುವಾರ್ತೆ ತಲುಪಿತು. ಈ ಸಮಯದಲ್ಲಿಯೇ ಪೌಲನ ಸೇವೆಯಿಂದಾಗಿ ಪ್ರಕಟಣೆ ಪುಸ್ತಕದ 2, 3 ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಸಭೆಗಳು ಅಲ್ಲಿ ಸ್ಥಾಪಿತವಾದವು. ಪ್ರೀತಿಯುಳ್ಳ ದೇವಜನರೇ, ರೋಮ್ ಸಾಮ್ರಾಜ್ಯದಲ್ಲಿ ಎಫೆಸವು ಒಂದು ಪ್ರಮುಖ ಪಟ್ಟಣವಾಗಿತ್ತು. ಏಷ್ಯಾ ಮೈನರ್ನಲ್ಲಿ ಕೂಡ ಅದು ರೋಮಿಗೆ 2ನೇ ಸ್ಥಾನದಲ್ಲಿತ್ತು. ಹಿತ್ತಿಯರು ಕ್ರಿಸ್ತಪೂರ್ವ ಸುಮಾರು 2000 ಕಾಲದಲ್ಲಿ ಈ ಪಟ್ಟಣವನ್ನು ಸ್ಥಾಪಿಸಿದರು. ಅದು ಪೂರ್ವಾತ್ಯ ಪಟ್ಟಣವಾಗಿತ್ತು. ಕ್ರಿಸ್ತಪೂರ್ವ 1000ದಲ್ಲಿ ಗ್ರೀಕರ ಪ್ರವೇಶವಾಗುವವರೆಗೆ ಅದು ಅದೇ ರೀತಿ ಇತ್ತು. ಆಗ ಅಲ್ಲಿ ಪೂರ್ವ ಪಶ್ಚಿಮಗಳ ಸಮ್ಮಿಲನವಾಯಿತು. ಎಫೆಸದ ಕುರಿತಾದ ಕಿಪ್ಲಿಂಗನ ಮಾತು ತಪ್ಪಾದದಾಗಿತ್ತು. ಅವನು ಹೇಳಿದ್ದನು, ಪೂರ್ವವು ಪೂರ್ವವೇ, ಪಶ್ಚಿಮವು ಪಶ್ಚಿಮವೇ, ಇವೆರಡರ ಸೇರುವಿಕೆ ಎಂದಿಗೂ ಆಗಲಾರದು ಎಂದು. ಆದರೆ ಎಫೆಸದಲ್ಲಿ ಅವೆರಡೂ ಸೇರಿದವು. ಪ್ರೀತಿಯುಳ್ಳ ದೇವಜನರೇ, ಈ 2500 ವರ್ಷಗಳ ದೀರ್ಘ ಅವಧಿಯಲ್ಲಿ ಎಫೆಸವು ಜಗತ್ತಿನ ಮಹಾಪಟ್ಟಣವಾಗಿ ಬೆಳೆಯಿತು. ಅದು ಬಂದರ ಪ್ರದೇಶವಾಗಿತ್ತು. ಈಗ ಅದೆಲ್ಲ ಮಣ್ಣಿನಿಂದ ತುಂಬಿದೆ. ಈಗ ಅದು ಒಂದು ಬಂದರಾಗಿಲ್ಲ. ಈಗ ಅದು ಸಮುದ್ರದಿಂದ 6 ಮೈಲು ಒಳ ಪ್ರದೇಶದಲ್ಲಿದೆ. ಪೌಲನು ಅಲ್ಲಿಗೆ ಹೋದ ಸಮಯದಲ್ಲಿ ಸಮುದ್ರ ಬದಿಯ ಅಮೃತಶಿಲೆಯ ರಸ್ತೆಯವರೆಗೂ ಹಡಗಿನಲ್ಲಿ ಹೋಗಿದ್ದನು. ಈ ರಸ್ತೆಗೆ ಬೇಕಾದ ಅಮೃತ ಶಿಲೆಗಳು ಪ್ರಯೋನ್ ಬೆಟ್ಟದಿಂದ ತೆಗೆದದ್ದಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಎಫೆಸದಲ್ಲಿದ್ದ ಡಯನಾ ದೇವತೆಯ ಗುಡಿಯು ಪ್ರಾಚೀನ ಜಗತ್ತಿನ 7 ಅದ್ಭುತಗಳಲ್ಲೊಂದಾಗಿತ್ತು. ಅದು ಗ್ರೀಕರ ದೇವಾಲಯಗಳಲ್ಲೆಲ್ಲ ಅತ್ಯಂತ ದೊಡ್ಡದಾಗಿತ್ತು. ಅಥೇನೆಯಲ್ಲಿದ್ದ ಗ್ರೀಕ್ ದೇವಾಲಯಕ್ಕಿಂತ 4 ಪಟ್ಟು ದೊಡ್ಡದಾಗಿತ್ತು. ಆದರೆ ಅದಕ್ಕೆ ಸಮರೂಪವಾಗಿತ್ತು. ಪ್ರಿಯರೇ, ಅದು ಜೌಗು ಪ್ರದೇಶದಲ್ಲಿ ಚರ್ಮ, ಇದ್ದಿಲುಗಳ ಕೃತಕ ಅಸ್ಥಿವಾರದ ಮೇಲೆ ಕಟ್ಟಲ್ಪಟ್ಟಿತ್ತು. ಅದರಿಂದಾಗಿ ಭೂಕಂಪದಿಂದ ಅದಕ್ಕೆ ಹಾನಿಯಾಗುತ್ತಿರುವಂತಿರಲಿಲ್ಲ. ಎಫೆಸದವರ ಕಲೆ ಕುಶಲತೆಗಳೆಲ್ಲವೂ ಇಲ್ಲಿ ಬಿಂಬಿಸಲ್ಪಟ್ಟಿದ್ದವು. ಅದರಲ್ಲಿ 127 ಭವ್ಯವಾದ ಕಂಬಗಳಿದ್ದವು. ಅವುಗಳಲ್ಲಿ ಕೆಲವು ಅದ್ಭುತವಾದ ಕೆತ್ತನೆ ಬಣ್ಣಗಳಿಂದ ಕೂಡಿರುತ್ತವೆ. ಅನೇಕ ಚಿತ್ರಗಳು ಅಲ್ಲಿ ಕೆತ್ತಲ್ಪಟ್ಟಿದ್ದವು. ಪ್ರಿಯರೇ, ಮಹಾ ಅಲೆಕ್ಸಾಂಡರನು ಮಿಂಚನ್ನು ಬಿಸಾಡುವ ಚಿತ್ರ ಕೂಡ ಅಲ್ಲಿತ್ತು. ಈ ಸುಂದರ ದೇವಾಲಯದೊಳಗೆ ಡಯನಳ ಪ್ರತಿಮೆಯಿತ್ತು. ಇದು ಗ್ರೀಕ್ ದಂತಕಥೆಗಳಲ್ಲಿ ಬರುವ ಡಯನಳದಲ್ಲ. ಅದು ಪೂರ್ವಾತ್ಯರ ಸಂತಾನ ಶಕ್ತಿ ದೇವತೆಯಾದ ಅನಾತೋಲಿಯನಳದಾಗಿತ್ತು. ಆಕೆ ಚಂದ್ರನ ದೇವತೆಯಲ್ಲ, ಸಂತಾನ ಶಕ್ತಿಯ ದೇವತೆಯಾಗಿದ್ದಳು. ಆ ವಿಗ್ರಹ ಅಸಹ್ಯವಾಗಿ ಅನೇಕ ಸ್ತನಗಳಿಂದ ಕೂಡಿದ ಮರದ ವಿಗ್ರಹವಾಗಿತ್ತು. ಈ ದೇವಸ್ಥಾನದ ಆಶ್ರಯದಲ್ಲಿ ಎಲ್ಲ ಥರದ ಅನೈತಿಕ ಕಾರ್ಯಗಳು ನಡೆಯುತ್ತಿದ್ದವು. ಕರ್ತನಲ್ಲಿ ಪ್ರಿಯರೇ, ಈ ದೇವಸ್ಥಾನದ ಬೆಳ್ಳಿಯ ಪ್ರತಿರೂಪಗಳ ವ್ಯಾಪಾರ ಜೋರಾಗಿ ನಡೆಯುತ್ತಿತ್ತು. ಈ ಕುರಿತಾಗಿ ಪುರಾತನ ಬರಹಗಾರರು ಬರೆದಿರುತ್ತಾರೆ. ಅಲ್ಲಿಗೆ ಬಂದ ಯಾತ್ರಿಕರು ತಮ್ಮ ಸಂದರ್ಶನದ ನೆನಪಿಗಾಗಿ ಇಂತಹ ಪ್ರತಿರೂಪವನ್ನು ಕೊಂಡೊಯ್ಯದೇ ಹೋಗುತ್ತಿರಲಿಲ್ಲ. ಇದರಿಂದಾಗಿ ಅಲ್ಲಿನ ಕುಶಲ ಕೆಲಸಗಾರರಿಗೆ ಒಳ್ಳೆಯ ಆದಾಯ ಬರುತ್ತಿತ್ತು. ಇಂತಹ ಪಟ್ಟಣಕ್ಕೆ ಪೌಲನ ಆಗಮನವಾಯಿತು. ಅವನು ಮೊದಲಿಗೆ ಸಭಾಮಂದಿರಕ್ಕೆ ಹೋಗಿ 3 ತಿಂಗಳುಗಳ ಕಾಲ ಅಲ್ಲಿ ಧೈರ್ಯವಾಗಿ ಮಾತನಾಡಿದನು. ಬಳಿಕ ಅವನು ತುರನ್ನನ ಶಾಲೆಗೆ ಹೋಗಿ ಅಲ್ಲಿ 2 ವರ್ಷಗಳ ಕಾಲ ಬೋಧಿಸಿದನು. ಆಸಿಯಾ ಸೀಮೆಯಲ್ಲಿ ವಾಸವಾಗಿದ್ದ ಯಹೂದ್ಯರು, ಗ್ರೀಕರು ಎಲ್ಲರೂ ಕರ್ತನ ವಾಕ್ಯವನ್ನು ಕೇಳಿದರು ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪೌಲನ ಸುವಾರ್ಥ ಸೇವಾ ಪ್ರಯಾಸಗಳಲ್ಲಿ ಇದು ಬಹುಶಃ ಎಲ್ಲಕ್ಕಿಂತ ವಿಶೇಷವಾದದ್ದಾಗಿತ್ತು. ಎಫೆಸದಲ್ಲಿ ತನಗೆ ಒಳ್ಳೆಯ ಅವಕಾಶ ಉಂಟೆಂದು ಅವನು ಭಾವಿಸಿದನು. ಆದ್ದರಿಂದ ಬೇರೆ ಸ್ಥಳಗಳಿಗಿಂತ ಹೆಚ್ಚು ಕಾಲ ಅಲ್ಲಿ ಉಳಕೊಂಡನು. ಅವನು ಜೀವವುಳ್ಳ ದೇವರ ಸುವಾರ್ತೆಯನ್ನು, ಕ್ರಿಸ್ತನ ಮೂಲಕ ಜೀವವು ದೊರಕುವುದನ್ನು ಕುರಿತು ಪ್ರಸಂಗಿಸುತ್ತಿದ್ದನು. ಎಫೆಸದ ಜನರು ಬೇರೆಲ್ಲರಿಗಿಂತಲೂ ಹೆಚ್ಚಾಗಿ ಸತ್ಯವೇದ ಬೋಧನೆಯನ್ನು ಪೌಲನಿಂದ ಹೊಂದಿದ್ದರು. ಆ ಕಾರಣದಿಂದಲೇ ಈ ಪತ್ರಿಕೆಯಲ್ಲಿನ ಆಳವಾದ ಸತ್ಯಗಳನ್ನು ಅವನು ಬರೆಯುವುದು ಸಾಧ್ಯವಾಯಿತು. ಪ್ರಿಯರೇ, ಕೊರಿಂಥದವರಿಗೆ ಪೌಲನು ಹೀಗೆ ಬರೆದನು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 8 ಮತ್ತು 9ನೇ ವಚನ ಹೀಗೆ ಹೇಳುತ್ತದೆ:
ಪಂಚಾಶತಮ ದಿನದ ಹಬ್ಬದ ತನಕ ಎಫೆಸದಲ್ಲಿರುವೆನು, ಯಾಕೆಂದರೆ ಕಾರ್ಯಕ್ಕೆ ಅನುಕೂಲವಾದ ಮಹಾಸಂದರ್ಭವು ನನಗುಂಟು ಮತ್ತು ವಿರೋಧಿಗಳು ಬಹಳ ಮಂದಿ ಇದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾಕೆಂದರೆ ಪೌಲನ ಬೋಧನೆಗಳಿಂದಾಗಿ ಬೆಳ್ಳಿಯ ಕೆಲಸಗಾರರ ವ್ಯಾಪಾರಕ್ಕೆ ತೊಂದರೆ ಬಂದಿತ್ತು. ಇದರಿಂದಾಗಿ ಅವನಿಗೆ ವಿರೋಧವು ಹೆಚ್ಚಾಗಿ ಪಟ್ಟಣದಲ್ಲಿ ಗಲಭೆಯುಂಟಾಯಿತು. ದೇವರು ಅವನನ್ನು ಆಶ್ಚರ್ಯ ರೀತಿಯಿಂದ ತಪ್ಪಿಸಿ ಕಾಪಾಡಿದನು. ಪ್ರಿಯರೇ, ಇದು ಅವನಲ್ಲಿ ಉತ್ತೇಜನವನ್ನುಂಟು ಮಾಡಿ ಅವನು ತನ್ನ ಸೇವೆಯನ್ನು ಮುಂದುವರಿಸಿದನು. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 23ನೇ ವಚನದಿಂದ 41ನೇ ವಚನದವರೆಗೆ ನೋಡಿರಿ. ಪ್ರಿಯರೇ, ಎಫೆಸದಲ್ಲಿನ ಈ ಸಭೆ ಪೌಲನಿಗೆ ಅತೀ ಪ್ರಿಯವಾದದ್ದಾಗಿತ್ತು. ಅಲ್ಲಿನ ಹಿರಿಯರೊಂದಿಗಿನ ಅವನ ಕೊನೆಯ ಭೇಟಿ ಹೃದಯಸ್ಪರ್ಶಿ ವಿಧೇಯವಾಗಿತ್ತು. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 17ನೇ ವಚನದಿಂದ 38ನೇ ವಚನದವರೆಗೆ ಗಮನಿಸಿರಿ. ಪ್ರಿಯರೇ, ಈ ಎಫೆಸದ ವಿಶ್ವಾಸಿಗಳಲ್ಲಿ ಪವಿತ್ರಾತ್ಮನು ಉಂಟು ಮಾಡಿದ ಉನ್ನತ ಆತ್ಮೀಕ ಮಟ್ಟವನ್ನು ಈಗಿನ ನಾವು ಅರ್ಥ ಮಾಡಿಕೊಳ್ಳಲು ಕಷ್ಟ. ಅವರು ಕರ್ತನಾದ ಕ್ರಿಸ್ತನ ವ್ಯಕ್ತಿತ್ವವನ್ನು ಪ್ರೀತಿಸಿದರು, ಆತನ ಕಡೆಗೆ ಆಕರ್ಷಿತರಾದರು. ನಾವು ಹೇಳುವುದೇನೆಂದರೆ, ಸತ್ಯವೇದದಲ್ಲಿ ತರ್ಕಬದ್ಧವಾಗಿ ಹಾಗೂ ಗಣಿತದ ಕ್ರಮಾನುಸಾರವಾಗಿ ಇರಿಸಬಹುದಾದ 2 ಪುಸ್ತಕ ಎಫೆಸ ಹಾಗೂ ಪ್ರಕಟಣೆಗಳಾಗಿವೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಎಫೆಸ ಪುಸ್ತಕದಲ್ಲಿ ಮತ್ತು ಯೋಹಾನನು ಪ್ರಕಟಣೆ ಪುಸ್ತಕದಲ್ಲಿ ತರ್ಕಬದ್ಧವಾಗಿ ಬರೆದಿರುತ್ತಾರೆ. ಯೋಹಾನನಿಗೆ ತಾನು ನೋಡಿದ, ಇರುವ ಹಾಗೂ ಮುಂದೆ ಆಗತಕ್ಕ ವಿಚಾರಗಳನ್ನು ಬರೆಯಲು ಹೇಳಲಾಗಿತ್ತು. ಅದನ್ನು ಸ್ಪಷ್ಟವಾಗಿ 3 ವಿಭಾಗಗಳಾಗಿ ಮಾಡಬಹುದಾಗಿದೆ. ಪುಸ್ತಕವು 7ರ ಅಂಶವಾಗಿ ವ್ಯವಸ್ಥಿತವಾಗಿದೆ. ಇದಕ್ಕಿಂತ ಉತ್ತಮವಾದದ್ದು ನಮಗೆ ಸಿಗಲಾರದು. ಎಫೆಸ ಪುಸ್ತಕವು ಬಹಳ ತರ್ಕಬದ್ಧವಾಗಿದೆ. ಅದರಲ್ಲಿನ 6 ಅಧ್ಯಾಯಗಳಲ್ಲಿ ಮೊದಲಿನ 3 ಸಭೆಯ ಪರಲೋಕದ ಕರೆಯ ಕುರಿತಾಗಿದ್ದು ಬೋಧನಾತ್ಮಕವಾಗಿದೆ. ಉಳಿದ 3 ಅಧ್ಯಾಯಗಳು ಈ ಲೋಕದಲ್ಲಿನ ಸಭೆಯ ನಡವಳಿಕೆಯ ಕುರಿತಾಗಿದ್ದು ಪ್ರಾಯೋಗಿಕವಾದದ್ದಾಗಿದೆ. ಸಭೆಗೆ ಒಂದು ಶಿರಸ್ಸು ಇದೆ. ಸಭೆಯ ಶಿರಸ್ಸು ಕ್ರಿಸ್ತನೇ. ಆತನು ಪರಲೋಕದಲ್ಲಿದ್ದಾನೆ. ನಾವು ಆತನೊಂದಿಗೆ ಗುರುತಿಸಲ್ಪಟ್ಟಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಬೋಧನೆ ಸಿದ್ಧಾಂತಗಳ ಭಾಗ ತರ್ಕಬದ್ಧವಾಗಿ ಇದೆ. 1ನೇ ಅಧ್ಯಾಯದಲ್ಲಿ ಸಭೆಯು ಒಂದು ದೇಹವಾಗಿದೆ. 2ರಲ್ಲಿ ಸಭೆಯು ದೇವಾಲಯವಾಗಿದೆ. 3ರಲ್ಲಿ ಅದು ಒಂದು ಮರ್ಮವಾಗಿದೆ. ಪ್ರಾಯೋಗಿಕ ವಿಭಾಗಕ್ಕೆ ಬರುವಾಗ 4ನೇ ಅಧ್ಯಾಯದಲ್ಲಿ ಸಭೆಯು ನೂತನ ಮನುಷ್ಯನೆಂದು ಹೇಳಲಾಗಿದೆ. ಸಭೆಯು ಲೋಕದಲ್ಲಿ ಹೊಸದನ್ನು ತೋರಿಸಬೇಕಾಗಿದೆ. ಲೋಕದಲ್ಲಿ ಹೊಸಬರಾಗಿ ನಡಕೊಳ್ಳುವುದು. 5ನೇ ಅಧ್ಯಾಯದಲ್ಲಿ ಸಭೆಯು ಮೊದಲಗಿತ್ತಿಯಾಗಿದೆ. 6ನೇ ಅಧ್ಯಾಯದಲ್ಲಿ ಸಭೆಯು ಒಬ್ಬ ಸೈನಿಕನು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯ ರೂಪುರೇಖೆಗಳನ್ನು ನೋಡೋಣ. ಬೋಧನೆ, ಸಿದ್ಧಾಂತಗಳು, ಸಭೆಯ ಪರಲೋಕದ ಕರೆ ಧ್ವನಿಪೂರ್ವಕವಾದದ್ದು. ಅಧ್ಯಾಯ 1ರಿಂದ 3ರವರೆಗೆ ನೋಡುವಾಗ ಸಭೆಯು ಒಂದು ದೇಹವಾಗಿದೆ. 1ನೇ ಅಧ್ಯಾಯ, ಅದರಲ್ಲಿ ಮೊದಲನೆಯದು ಪ್ರಸ್ತಾವನೆ, ಮೊದಲಿನ 2 ವಚನಗಳು. 2ನೇದು ತಂದೆ ದೇವರು ಸಭೆಯನ್ನು ರೂಪಿಸಿದನು. 1ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ. ನನಗೆ ಒಂದು ದೇಹವನ್ನು ಸಿದ್ಧಪಡಿಸಿದ್ದಿ ಎಂಬುದಾಗಿ ನೋಡುತ್ತೇವೆ. 3ನೇದಾಗಿ ಮಗನಾದ ದೇವರು ಸಭೆಗಾಗಿ ತೆತ್ತನು. 1ನೇ ಅಧ್ಯಾಯ 7ನೇ ವಚನದಿಂದ 12ನೇ ವಚನದವರೆಗೆ. ಅಂದರೆ ಆತನ ರಕ್ತದಿಂದ ಬಿಡುಗಡೆ. 4ನೇದಾಗಿ ಪವಿತ್ರಾತ್ಮನಾದ ದೇವರು ಸಭೆಯನ್ನು ಕಾಯುತ್ತಾನೆ. 1ನೇ ಅಧ್ಯಾಯ 13 ಮತ್ತು 14ನೇ ವಚನಗಳು. ಅಂದರೆ ನಾವೆಲ್ಲರೂ ಒಂದೇ ಆತ್ಮನಿಂದ ಒಂದೇ ದೇಹದೊಳಕ್ಕೆ ದೀಕ್ಷಾಸ್ಥಾನ ಹೊಂದಿದ್ದೇವೆ. 5ನೇದಾಗಿ ಜ್ಞಾನ ಶಕ್ತಿಗಳಿಗಾಗಿ ಪ್ರಾರ್ಥನೆ. 1ನೇ ಅಧ್ಯಾಯ 15ನೇ ವಚನದಿಂದ 23ನೇ ವಚನದವರೆಗೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ 2ನೇದಾಗಿ ನಾವು ನೋಡುತ್ತೇವೆ, ಸಭೆಯು ಒಂದು ದೇವಾಲಯವಾಗಿದೆ ಎಂಬುದಾಗಿ. 2ನೇ ಅಧ್ಯಾಯ, ಅದರಲ್ಲಿ ಮೊದಲನೆಯದು ಕಟ್ಟೋಣಕ್ಕೆ ಬೇಕಾದ ಸಾಮಗ್ರಿಗಳು. 2ನೇ ಅಧ್ಯಾಯ ಮೊದಲಿನ 10 ವಚನಗಳು. ಅಂದರೆ ಪಾಪಗಳಲ್ಲಿ ಸತ್ತು ಹೋಗಿದ್ದವರು ಜೀವವುಳ್ಳ ದೇವಾಲಯವಾದರು. 2ನೇದಾಗಿ ಕಟ್ಟುವ ರೀತಿ, ವಿಧಾನ. 2ನೇ ಅಧ್ಯಾಯ 11ನೇ ವಚನದಿಂದ 18ನೇ ವಚನದವರೆಗೆ. 3ನೇದಾಗಿ ಕಟ್ಟುವುದರ ಅರ್ಥ. 2ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ. ಅಂದರೆ ಕರ್ತನಲ್ಲಿ ಪರಿಶುದ್ಧ ಮಂದಿರವಾಗಲು ಬೆಳೆಯುತ್ತಾ ಇದ್ದೀರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 3ನೇ ವಿಭಾಗಕ್ಕೆ ಬರುವಾಗ ಸಭೆಯು ಒಂದು ಮರ್ಮವಾಗಿದೆ ಎಂಬುದಾಗಿ ನೋಡುತ್ತೇವೆ. 3ನೇ ಅಧ್ಯಾಯ
ಅದರಲ್ಲಿ ಮೊದಲನೆಯದು ಮರ್ಮದ ವಿವರಣೆ, 3ನೇ ಅಧ್ಯಾಯ ಮೊದಲಿನ 4 ವಚನಗಳು, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಕಟವಾಗಿಲ್ಲ ಎಂಬುದಾಗಿ. 2ನೇದಾಗಿ ಮರ್ಮದ ನಿರ್ವಚನೆ, 3ನೇ ಅಧ್ಯಾಯ 5ನೇ ವಚನದಿಂದ 13ನೇ ವಚನದವರೆಗೆ, ಅಂದರೆ ಯಹೂದ್ಯರು ಅನ್ಯರು ಸಭೆಯೆಂಬ ಒಂದೇ ದೇಹದ ಅಂಗಗಳು ಎಂಬುದಾಗಿ. 3ನೇದಾಗಿ ಜ್ಞಾನ ಹಾಗೂ ಶಕ್ತಿಗಾಗಿ ಪ್ರಾರ್ಥನೆ, 3ನೇ ಅಧ್ಯಾಯ 14ನೇ ವಚನದಿಂದ 21ನೇ ವಚನದವರೆಗೆ, ಅಂದರೆ ಶಕ್ತಿಯಿಂದ ಬಲಪಡಿಸಲ್ಪಟ್ಟು ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಎಂಬುದಾಗಿ. ಪ್ರಿಯರೇ, ಪ್ರಾಯೋಗಿಕವಾಗಿ ನೋಡುವಾಗ ಸಭೆಯ ಲೌಕಿಕ ನಡತೆ, ಅಂದರೆ ಕರೆ 4, 5 ಮತ್ತು 6ನೇ ಅಧ್ಯಾಯಗಳು. ಅದರಲ್ಲಿ ಮೊದಲನೆಯದು ಸಭೆಯು ನೂತನ ಮನುಷ್ಯನು, 4ನೇ ಅಧ್ಯಾಯ. 1ನೇದಾಗಿ ನೂತನ ಮನುಷ್ಯನ ತೋರಿಕೆ, 4ನೇ ಅಧ್ಯಾಯ ಮೊದಲಿನ 6 ವಚನಗಳು, ಅಂದರೆ ಪವಿತ್ರಾತ್ಮನ ಐಕ್ಯವನ್ನು ಕಾಪಾಡಿಕೊಳ್ಳುವ ಪ್ರಯತ್ನ. 2ನೇದಾಗಿ ನೂತನ ಮನುಷ್ಯನ ನಿರ್ಬಂಧಗಳು, 4ನೇ ಅಧ್ಯಾಯ 7ನೇ ವಚನದಿಂದ 16ನೇ ವಚನದವರೆಗೆ, ಅಂದರೆ ಇನ್ನೂ ಮಕ್ಕಳಲ್ಲ, ಆತನಲ್ಲಿ ಬೆಳೆಯಬೇಕು, ಪರಿಪೂರ್ಣ ಮನುಷ್ಯ ಎಂಬುದಾಗಿ. 3ನೇದಾಗಿ ನೂತನ ಮನುಷ್ಯನ ಅಡ್ಡಿಗಳು, ಅಂದರೆ ನಿಷೇಧ, 4ನೇ ಅಧ್ಯಾಯ 17ನೇ ವಚನದಿಂದ 32ನೇ ವಚನದವರೆಗೆ, ಅಂದರೆ ಇತರ ಅನ್ಯಜನಗಳಂತೆ ನಡೆಯದೆ ಒಬ್ಬರಿಗೊಬ್ಬರು ಕರುಣೆಯುಳ್ಳವರಾಗಿರಿ ಎಂಬುದಾಗಿ. ಪ್ರಿಯರೇ, ಪ್ರಾಯೋಗಿಕ ಸಭೆಯ ಲೌಕಿಕ ನಡತೆ 2ನೇ ವಿಭಾಗದಲ್ಲಿ ನೋಡುವಾಗ ಸಭೆಯು ಮದಲಗಿತ್ತಿಯಾಗಲಿದೆ ಎಂಬುದಾಗಿ ನೋಡುತ್ತೇವೆ. 5ನೇ ಅಧ್ಯಾಯ. ಅದರಲ್ಲಿ ಮೊದಲನೆಯದು ಸಭೆಯ ನಿಶ್ಚಯದ ಕಾರ್ಯ, 5ನೇ ಅಧ್ಯಾಯ ಮೊದಲಿನ 17 ವಚನಗಳು, ಅಂದರೆ ನಿಮ್ಮನ್ನು ಒಬ್ಬನೇ ಪುರುಷನಿಗೆ ನಿಶ್ಚಯ ಮಾಡಿದ್ದೇನೆ, ನಿಮ್ಮನ್ನು ಕ್ರಿಸ್ತನಿಗೆ ಪರಿಶುದ್ಧ ಕನ್ನಿಕೆಯಾಗಿ ಸಮರ್ಪಿಸಬೇಕೆಂಬುದೇ. 2ನೇಯದು ಸಭೆಯ ಅನುಭವ, 5ನೇ ಅಧ್ಯಾಯ 18ನೇ ವಚನದಿಂದ 24ನೇ ವಚನದವರೆಗೆ, ಅಂದರೆ ಪವಿತ್ರಾತ್ಮ ಭರಿತರಾಗಿರಿ ಎಂಬುದೇ. 3ನೇದಾಗಿ ಸಭೆಯ ನಿರೀಕ್ಷೆ, 5ನೇ ಅಧ್ಯಾಯ 25ನೇ ವಚನದಿಂದ 33ನೇ ವಚನದವರೆಗೆ, ಅಂದರೆ ಮಹಿಮೆಯುಳ್ಳ ಸಭೆಯನ್ನಾಗಿ ತನ್ನೆದುರು ನಿಲ್ಲಿಸಿಕೊಳ್ಳಲಿಕ್ಕಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರಾಯೋಗಿಕ ಸಭೆಯ ಲೌಕಿಕ ನಡತೆಯ ವಿಭಾಗದಲ್ಲಿ 3ನೇದಾಗಿ ನೋಡುತ್ತೇವೆ ಸಭೆಯು ಒಬ್ಬ ಸೈನಿಕನು ಎಂಬುದಾಗಿ, 6ನೇ ಅಧ್ಯಾಯ. ಅದರಲ್ಲಿ ಮೊದಲನೆಯದು ಸೈನಿಕನ ಸಂಬಂಧಗಳು, 6ನೇ ಅಧ್ಯಾಯ ಮೊದಲಿನ 9 ವಚನಗಳು, ಅಂದರೆ ಯುದ್ಧ ಮಾಡುವವನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ ಎಂಬುದಾಗಿ. 2ನೇದಾಗಿ ಸೈನಿಕನ ವೈರಿ, 6ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ, ಸೈತಾನನ ತಂತ್ರೋಪಾಯಗಳು. 3ನೇದಾಗಿ ಸೈನಿಕನ ರಕ್ಷಣೆಯ ರೀತಿ, 6ನೇ ಅಧ್ಯಾಯ 13ನೇ ವಚನದಿಂದ 18ನೇ ವಚನದವರೆಗೆ, ಅಂದರೆ ದೇವರು ದಯಪಾಲಿಸುವ ಸರ್ವಾಯುಧಗಳು. 4ನೇದಾಗಿ ಸೈನಿಕನ ಉದಾಹರಣೆ, ಕ್ರಿಸ್ತನ ಒಳ್ಳೆ ಸೈನಿಕನಾದ ಪೌಲನು, 6ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ. ಕೊನೆಯದಾಗಿ 5ನೇದಾಗಿ ಸೈನಿಕನ ಅಂತ್ಯಾಶೀರ್ವಾದ, 6ನೇ ಅಧ್ಯಾಯ 23 ಮತ್ತು 24ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅತಿ ಅಮೂಲ್ಯವಾದ ಎಫೆಸದವರಿಗೆ ಬರೆದ ಪತ್ರಿಕೆಯ ರೂಪುರೇಖೆಗಳನ್ನು, ಇನ್ನೂ ಅನೇಕ ವಿಚಾರಗಳನ್ನು ನಾವು ತಿಳಿದುಕೊಂಡೆವು. ದೇವರ ನಡೆಸುವಿಕೆಯಾಗಿ ಸ್ತೋತ್ರ ಸಲ್ಲಿಸುತ್ತಾ ನಾವು ಕಲಿತದ್ದನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡು ಯೇಸು ಕ್ರಿಸ್ತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಎಫೆಸ ಪತ್ರಿಕೆಯ ರೂಪರೇಖೆಯನ್ನು ನಾವು ಈ ದಿನ ಅಧ್ಯಯನ ಮಾಡಿದೆವು ಅಲ್ವಾ? ಈ ಪತ್ರಿಕೆಯು ಕ್ರಿಸ್ತನು ತಲೆಯಾಗಿರುವ ಆತನ ದೇಹವೆಂಬ ಸಭೆಯ ಸ್ಪಷ್ಟ ಚಿತ್ರಣವನ್ನು, ದೇವರ ಅದ್ಭುತ ಕೈಕೆಲಸವಾಗಿರುವ ಸಭೆಯನ್ನು ನಮಗೆ ಪ್ರಕಟಿಸಿದೆ. ದೇವರಿಗೆ ಸ್ತೋತ್ರವಾಗಲಿ. ಆದುದರಿಂದ ಕ್ರಿಸ್ತನ ಪ್ರೀತಿಯಿಂದ ತುಂಬಿದವರಾಗಿ ಆತನಿಗೆ ಅತೀ ಸಮೀಪಸ್ಥರಾಗಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣವಾ? ಪರಮ ಪ್ರೀತಿಯುಳ್ಳ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಇಂದಿನಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ಅಧ್ಯಯನ ಮಾಡುತ್ತಿರುವಾಗ ನೀನು ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ಮಾತನಾಡು. ಹೌದು ಕರ್ತನೆ, ಆದಿ ಸಭೆಯಲ್ಲಿ ಪ್ರಿಯರು ವಾಕ್ಯದಲ್ಲಿ ಬೆಳೆದು ನಿನಗೋಸ್ಕರವಾಗಿ ಜೀವಿಸಿದ ಹಾಗೆ ನಮ್ಮ ಪ್ರೀತಿಯ ಬಾಂಧವರು ಕೂಡ ಅದೇ ರೀತಿಯಲ್ಲಿ ದೇವರ ಪರಿಶುದ್ಧವಾದ ವಾಕ್ಯದ ಬೆಳಕಿನಲ್ಲಿ ನಡೆಯಲು ಸಹಾಯ ಮಾಡು. ಅನೇಕ ಆತ್ಮಿಕ ಆಶೀರ್ವಾದಗಳನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ,
ದೇವರ ವಾಕ್ಯಗಳು ಅನುದಿನವೂ ನಿಮ್ಮನ್ನು ಬಲಪಡಿಸುತ್ತಿರುವುದರಿಂದ ಇತರರು ದೇವರಲ್ಲಿ ಬರಲು ಈ ಸೇವೆಗಾಗಿ ಪ್ರಾರ್ಥಿಸಿರಿ. ತಪ್ಪದೇ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.